ನಮಸ್ತೆ ಎಲ್ರಿಗೂ. ನಾನು ಇವತ್ತು ಮಾತಾಡ್ತಾ ಇರೋದು ನಮ್ಮ ಕಂಜನ್ ಆನೆ ಬಗ್ಗೆ. ಕಂಜನ್ ಹೇಗಿದ್ದಾನೆ ಅಂತ ಎಲ್ಲರೂ ಕೇಳ್ತಾಯಿದ್ರು. ಸೊ ಇಲ್ಲಿ ಕೆಲವು ವರ್ಷ ಇದೆ, ಕೆಲವರು ನಮ್ಮ ತಿರ್ಗಾ ನಾನು ಲಾಸ್ಟ್ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಆ, ಆ, ನಮ್ಮ ನೇರ ಕಾರಣ ನಮ್ಮ ಕಂಜನ್ ಅಂತ ಎಲ್ಲರೂ ಹೇಳ್ತಾ ಇರ್ಬೋದು. ಈ ಥರ ಕೆಲವು ಇನ್ಸಿಡೆಂಟೆಲ್ಲ ಆಯ್ತಲ್ಲ ಮೊನ್ನೆ, ನಾನು ಮತ್ತೆ ಆ ವರ್ಡ್ ತಗೊಳಕ್ಕೆ ಇಷ್ಟಪಡೋಲ್ಲ. ನನಗೂ ಕೂಡ ಅಷ್ಟೇ ಬೇಜಾರಾಗಿದೆ. ಸೊ ಇದುವರೆಗೆ ಯಾವುದೇ ಅಂಥ ಒಂದು ಘಟನೆಗಳು ನಡೆದಿಲ್ಲ ನಮ್ಮ ಯಾವುದೇ ಕ್ಯಾಂಪ್ನಲ್ಲಾಗಲಿ. ಸದ್ಯಕ್ಕೆ ಕರ್ನಾಟಕದಲ್ಲಿರುವ ದಿಗ್ಗಜ ಆನೆಗಳು ಸಮೇತ ಆ ಥರ ಒಂದು ಕೆಲಸ ಮಾಡಿಲ್ಲ. ನನಗೂ ಬೇಜಾರೇ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು. ಅದಕ್ಕೆ ಎಲ್ಲ ಆನೆ ಪ್ರೇಮಿಗಳು ಬೇಜಾರು ಕೂಡ ಆಗಿದ್ದಾರೆ. ಕೆಲವರು ಅದ್ರ ಬಗ್ಗೆ ವಿರುದ್ಧ ಕೂಡ ನಿಂತಿದ್ದಾರೆ. ಸೊ ಸೆಕ್ಯೂರಿಟಿ ಫೈಲರು ಅದು ಇದು ಅಂತೇಳಿ ಅದ್ರ ಬಗ್ಗೆ ಏನೇ ನಾನು ಮಾತಾಡೋಕೆ ಹೋದರೂ ಕೂಡ ಇವಾಗ ಅದು ಸರಿ ಬರಲ್ಲ ಅನ್ಕೋತೀನಿ. ಸೊ ನಾನಿವಾಗ ನಮ್ಮ ಕಂಜನ್ ಆನೆ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರೆ ಅವನಿಗೂ ಕೂಡ ಏಟಾಗಿದೆ. ನೀವು ನೋಡಿರ್ಬೋದಲ್ವ ಕೆಲವು ದೃಶ್ಯದಲ್ಲೆಲ್ಲ ಅವನಿಗೂ ಕೂಡ ಅಲ್ಲಿದ್ದ ಕಾವಡಿಗಳು ಅಥವಾ ನಮ್ಮ ಬೇರೆ ಆನೆ ಮಾವುತರು ಕಾವಡಿಗಳು ಯಾರೇ ಲೋಕಲ್ಸ್ ಅವನಿಗೂ ಕೂಡ ಕಲ್ಲೆಸ್ತು. ಆಗ ಗದ್ದಲದಿಂದ ಎರಡು ಆನೆಗಳು ಸಪ್ರೇಟ್ ಮಾಡಬೇಕಂದ್ರೆ ತುಂಬ ಟ್ರೈ ಮಾಡಿದ್ರು. ಇವನ್ ಅವ್ರ ಮೇಲೆ ಕೂತಿರೋಂಥ ಮಾವುತ ಆಗಿರ್ಬೋದು. ಸೊ ಎಲ್ಲರೂ ಟ್ರೈ ಮಾಡಿದ್ರು. ಅಂದರೆ ಆನೆ ಮೇಲೆ ಕೂತಿರೋವಂಥವ್ರು ಕಾವಡಿ ಅವರು ಟ್ರೈ ಮಾಡಿದ್ರು. ಬಟ್ ಆನೆ ಕಂಟ್ರೋಲ್ ಸಿಕ್ಕಿದಾಗ ಏನು ಮಾಡಿದ್ರು ಜನಗಳು, ಕಲ್ಲೆಸೆಯೋದಾಗಿರ್ಬೋದು, ಕಿರಿಚೋದು, ಬೊಬ್ಬೆ ಹಿಡಿದು ಎಲ್ಲ ಮಾಡಿದ್ರು. ಬಟ್ ಆನೆ ಕಂಟ್ರೋಲ್ ಸಿಗಲಿಲ್ವಾ. ಸೊ ಆ ಕಲ್ಲು ಎಸ್ತಿರೋ ಪೋರ್ಸ್ ಆಗಿರ್ಬೋದು ಅಥವಾ ಆ ಮೇಲೆ ಅಂಕುಶ ಏನಿದೆ ಅದ್ರ ಹೊಡೆದಿರೋದಾಗಿರ್ಬೋದು ಎಲ್ಲ ಕಂಜನಾನೆ ಕೂಡ ಹೇಟಾಗಿದೆ. ನೋಡಿ, ನಾವು ಮನುಷ್ಯರು ನಾನೇನು ಕಂಪೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ಕೂಡ ಒಬ್ಬ ಮನುಷ್ಯನಿಗೆ ಬಡ್ದಿದ್ದೀವಿ ಅಥವಾ ಬೇರೆ ಯಾವುದೋ ಒಂದು ಕಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೋ ವಸ್ತುಗಳಿಗೆ ನಾವು ಗುದ್ದಿದಾಗನೋ ಇಲ್ಲ ನಾವು ಬೇಕು ಅಂತ ಅದಕ್ಕೆ ಒದ್ದಾಗ ನಮ್ಮ ಕಾಲು ನೋವು ಹಾಗೇ ಆಗುತ್ತಲ್ವ. ಆ ಮನುಷ್ಯ ಆಗಲಿ ಪ್ರಾಣಿ ಆಗಲಿ ನೋವಾಗೋದು ಸಹಜ. ಹಾಗೆ ಅವನು ಕೂಡ ಸ್ವಲ್ಪ ಪೆಟ್ಟಾಗಿದೆ. ಸೊ ಸದ್ಯಕ್ಕೆ ಅವನಿಗೂ ಕೂಡ ಟ್ರೀಟ್ಮೆಂಟೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಡಾಕ್ಟರ್ಸ್ ಯಾರಿದ್ದಾರೆ ಅವರು ಕೆಲವೊಂದು ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ಬೋದು. ಕೆಲವೊಂದು ನಾಟಿ ಮದ್ದು ಅಂತಾರಲ್ಲ ಅದನ್ನ ಕೂಡ ನಮ್ಮ ಆನೆ ನೋಡ್ಕೋತಾ ಇರೋರು ಅಂದರೆ ಕಾವಡಿ ಆಗಿರ್ಬೋದು, ಮಾವುತರಾಗಿರ್ಬೋದು, ಅವರ ಸುತ್ತಮುತ್ತಲಿನ ಬೇರೆ ಮಾವುತರು, ಕಾವಡಿಗಳು ಇಂಥವರೆಲ್ಲರೂ ಕೂಡ ಅದಕ್ಕೂ ಕೂಡ ಮದ್ದೆಲ್ಲ ಮಾಡಿ ಅದನ್ನ ರಿಕವರ್ ಮಾಡ್ತಾರೆ. ಜನ ಹೇಳಿದ ತಕ್ಷಣ ಇವಾಗ ದಸರಾ ಅವಕಾಶ ಕೂಡ ನಾವು ತಪ್ಪಿಸ್ಕೊಂಡಿದ್ದಾನೆ. ಇನ್ನು ಆಗಲ್ಲ, ಯಾಕಂದರೆ ಸಚಿವರ ಮಾತು ಆದೇಶ ಏನಿರೋದ್ರ ಮೇಲೆ ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಅದು ಒಂದು ಕಡೆ ಬೇಜಾರು ವಿಷಯ. ಸದ್ಯಕ್ಕೆ ಆಯ್ತದು ಆ ಇನ್ಸಿಡೆಂಟು. ನಮ್ಮ ಮಾರ್ತಾಂಡ ಆನೆ ಇದ್ದಾನೆ, ಅವನು ಕೂಡ ನಮ್ಮನ್ನೆಲ್ಲ ಬಿಟ್ಟೋಗಿ ಇದುವರೆಗೆ 2 ಡೇಸ್ ಆಗೋಗಿದೆ. ಇನ್ನು ಇರೋವಂಥ ಆನೆಗಳ ಬಗ್ಗೆ ನಾವು ಕಾಳಜಿ ವಹಿಸಿ ಚೆನ್ನಾಗಿ ನೋಡ್ಕೋಬೇಕು. ಸೊ ಇಷ್ಟಕ್ಕೆಲ್ಲ ಕಾರಣ ನಾನು ಯಾರನ್ನೂ ಕೂಡ ಇಲ್ಲಿ ಬ್ಲೇಮ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ನಾವು ಮನುಷ್ಯರು, ನಾವು ಬುದ್ಧಿಜೀವಿಗಳು, ನಾವು ಸ್ವಲ್ಪ ವನ್ಯ ಪ್ರಾಣಿಗಳೇನಿರ್ಬೋದು, ಆನೆಗಳೇನಿರ್ಬೋದು ಅದರ ಹತ್ರ ಹುಚ್ಚಾಟಗಳನ್ನು ಬಿಟ್ಟು ಸ್ವಲ್ಪ ಆದಷ್ಟು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಅವುಗಳಿಗೆ ಶಾಂತಿ ಅಂದರೆ ಅವುಗಳು ಕೂಲಾಗಿರುವಂತೆ ನೋಡ್ಕೋಬೇಕಾಗುತ್ತೆ. ಏನಕ್ಕೆ ಕಾಡು ಪ್ರಾಣಿಗಳು ಬಂದು ನಾಡಿನಲ್ಲಿ ಬದುಕಬೇಕಂದ್ರೆ ತುಂಬ ಚಾಲೆಂಜಸ್ಗಳಿದ್ದಾವೆ. ಸೊ ನೀವೊಂದ್ರ ಮಾತಕ್ಕೆ ಆನೆ ಪಳಗಿದೆ, ಆನೆ ಸಾಕಾನೆ ಅಂದ್ಕೊಂಡು ನಾವು ಹೋಗಿ ಹುಚ್ಚಾಟ ಮಾಡೋಕ್ಕೆ ಹೋದರೆ ಸುಮ್ಮನೆ ನಮಗೆ ಅದು ಆಪತ್ತು ಬರೋಂಥ ವಿಷಯ. ಸೊ ದಯವಿಟ್ಟು ಯಾವುದೇ ಪ್ರಾಣಿಗಳ ಆಗಿರಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸೊ ಅವುಗಳ್ನೂ ಕೂಡ ಸಮಾನವಾಗಿ ಟ್ರೀಟ್ ಮಾಡಿ. ಸೊ ಇಂಥ ಘಟನೆಗಳಿಗೆ ಯಾವುದೇ ಕಾರಣಕ್ಕೂ ಚಾನ್ಸ್ ಕೊಡಬೇಡಿ. ಸೊ ಒಂದು ಸಲ ಯಾವುದೇ ಆನೆಗಳಾಗಲಿ ಅಥವಾ ಕಾಡು ಪ್ರಾಣಿಗಳಾಗಲಿ ರೊಚ್ಚಿಗೆದ್ರು ಅಂದರೆ ಅವ್ರ ಕಂಟ್ರೋಲ್ ಸಿಗೋದು ತುಂಬಾ ಕಷ್ಟ. ಅದೇ ಇನ್ಸಿಡೆಂಟ್ ಮೊನ್ನೆನೂ ಕೂಡ ಆಗಿರೋದು. ಸದ್ಯಕ್ಕೆ ಕಂಚನ್ ಬಗ್ಗೆ ಇಷ್ಟು ಅಪ್ಡೇಟು. ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆದಷ್ಟು ಬೇಗ ತಿರ್ಗಾ ಕ್ಯಾಂಪಿಗೆ ಬರ್ತಾನೆ. ಬಟ್ ಒಂದು ಸ್ಯಾಡ್ ಪಾರ್ಟ್ ಏನಂತಂದರೆ, ದಯವಿಟ್ಟು ಅವನು ಮಾಡಿರೋ ಸಾಧನೆಗಳಾಗಿರ್ಬೋದು. ಸೊ ಇದನ್ನೆಲ್ಲ ನೀವು ಒಂದು ಸಲ ಥಿಂಕ್ ಮಾಡ್ಕೊಳ್ಳಿ. ಹೌದು ಬೇಜಾರಾಗಿದೆ, ಒಂದು ಮಹಿಳೆ ಕೂಡ ಡೆತ್ ಆದರೂ, ಹಾಗೆ ಒಂದು ಆನೆಗಳು ಡೆತ್ ಆಯಿತು. ಇದಕ್ಕೆ ನೇರ ಕಾರಣ ಕಂಚನ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರೋವಂಥದ್ದು. ಸೊ ತಿರ್ಗಾ ನಾನು ಅದೇ ಮತ್ತೆ ಮಾತಾಡ್ತಾ ಇದ್ದೀನಿ. ತುಂಬ ಬೇಜಾರು ಕೂಡ ನನಗೂ ಆಗ್ತಾಯಿದೆ. ದಯವಿಟ್ಟು ಆದಷ್ಟು ಜನರು ನಮ್ಮ ವನ್ಯ ಪ್ರಾಣಿಗಳನ್ನು ದೂರ ಹಿಡಿಯಂತ. ಸದ್ಯಕ್ಕೆ ಕಂಚನ್ ಆರೋಗ್ಯ ಸ್ಥಿತಿ ಬಗ್ಗೆ ಮಾತಾಡೋದಾದರೆ ಚೆನ್ನಾಗಿದ್ದಾನೆ, ರಿಕವರ್ ಆಗಿ ಆದಷ್ಟು ಬೇಗ ಕ್ಯಾಂಪ್ ಕಡೆ ಬರ್ತಾನೆ. ಸೊ ನೀವು ಕೂಡ ದುಬ್ಬಾರೆ ಕ್ಯಾಂಪಿಗೆ ಬಂದು ಆನೆಗಳನ್ನೆಲ್ಲ ವಿಸಿಟ್ ಮಾಡಿ. ಆದಷ್ಟು ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಬಿಟ್ಟು ಆನೆಗಳನ್ನ ನೋಡಿ ಖುಷಿಪಡಿ ಅನ್ನೋಂಥ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.